ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋದು ಕರ್ನಾಟಕದ ಅತ್ಯಂತ ಜಾಗೃತ ಮತ್ತು ಪುರಾತನ ಆಂಜನೇಯ ಕ್ಷೇತ್ರಗಳಲ್ಲಿ ಒಂದಾದ ಧಾರವಾಡದ ನುಗ್ಗಿಕೇರಿ ಹನುಮಂತನ ದೇವಾಲಯ. ಕೇವಲ ಒಂದು ತೆಂಗಿನಕಾಯಿಯ ಅರಕೆಯನ್ನ ಉತ್ತರೆ ಸಾಕು, ಎಂತಹ ಕಷ್ಟಗಳಿದ್ರೂ ಸಹ ಪವಾಡದಂತೆ ಬಗೆಹರುತ್ತವೆ ಅನ್ನೋದು ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರ ನಂಬಿಕೆ. ಈ ವಿಡಿಯೋದಲ್ಲಿ ನಾವು ಈ ದೇವಾಲಯದ ರೋಮಾಂಚನಕಾರಿ ಇತಿಹಾಸ, ಇಲ್ಲಿ ನಡೆದಿರೋ ಪವಾಡಗಳು ಮತ್ತು ಶ್ರೀ ವ್ಯಾಸತೀರ್ಥರಿಗೂ ಈ ಕ್ಷೇತ್ರಕ್ಕೂ ಇರೋ ಆ ದಿವ್ಯ ಸಂಬಂಧದ ಬಗ್ಗೆ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಕ್ಷೇತ್ರದ ಇತಿಹಾಸಕ್ಕೆ ಬರೋದಾದರೆ, ಪೌರಾಣಿಕ ಕಥೆಗಳ ಪ್ರಕಾರ ಮಹಾಭಾರತ ಕಾಲದ ಜನಮಜೇಯ ಮಹಾರಾಜನು ತನ್ನ ಸರ್ಪಯಾಗದ ದೋಷ ನಿವಾರಣೆಗಾಗಿ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನಂತೆ. ಆದರೆ ಕಾಲಕ್ರಮೇಣ ಈ ವಿಗ್ರಹವು ಇಲ್ಲಿನ ಕೆರೆಯ ನೀರಿನಲ್ಲಿ ಮರೆಯಾಗಿತ್ತು. ಸುಮಾರು 100 ವರ್ಷಗಳ ಹಿಂದೆ ಹನುಮಂತನು ಸ್ಥಳೀಯ ಭಕ್ತರೊಬ್ಬರ ಕನಸಿನಲ್ಲಿ ಬಂದು ತಾನು ಕೆರೆಯ ಒಳಗಿರುವುದಾಗಿ ಹೇಳಿ ಹೊರತೆಗೆಯುವಂತೆ ಆಜ್ಞಾಪಿಸುತ್ತಾನೆ. ಮರುದಿನ ಜನರು ಕೆರೆಯಲ್ಲಿ ಹುಡುಕಿದಾಗ ಭವ್ಯವಾದ ಹನುಮಂತನ ಮೂರ್ತಿ ಸಿಗುತ್ತದೆ. ಇದು ಈ ಕ್ಷೇತ್ರದ ಮೊದಲ ದೊಡ್ಡ ಪವಾಡ ಅಂತಾನೆ ಹೇಳಬಹುದು. ಈ ದೇವಸ್ಥಾನದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಎಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಶ್ರೀ ವ್ಯಾಸತೀರ್ಥರ ಆಗಮನ. ಭಾರತಾದ್ಯಂತ 732 ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ ಶ್ರೀ ವ್ಯಾಸತೀರ್ಥರು ಸುಮಾರು 500 ವರ್ಷಗಳ ಹಿಂದೆ ಈ ನುಗ್ಗಿಕೇರಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಕೆರೆಯಿಂದ ಹೊರತೆಗೆಯಲಾಗಿದ್ದ ಈ ದಿವ್ಯ ಮೂರ್ತಿಯನ್ನು ಅವರೇ ಶಾಸ್ತ್ರೋಕ್ತವಾಗಿ ಪುನಃ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ನೀವು ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಹನುಮಂತನ ತಲೆಯ ಮೇಲೆ ಜುಟ್ಟು, ಯಜ್ಞೋಪವೀತ ಅಂದರೆ ಜನಿವಾರ ಮತ್ತು ಕೈಯಲ್ಲಿ ಸೌಗಂಧಿಕ ಪುಷ್ಪ ಇರುವುದನ್ನು ಕಾಣಬಹುದು. ಇವು ಶ್ರೀ ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದ ವಿಗ್ರಹಗಳ ಮುಖ್ಯ ಲಕ್ಷಣಗಳಾಗಿವೆ. ಇನ್ನು ಈ ನುಗ್ಗಿಕೇರಿ ಹನುಮಂತನನ್ನ ಬಲಭೀಮ ಅಂತಲೂ ಕರೆಯುತ್ತಾರೆ. ಯಾಕಂದ್ರೆ ಈ ಒಂದೇ ಮೂರ್ತಿಯಲ್ಲಿ ಹನುಮಂತ, ಭೀಮಸೇನ ಮತ್ತು ಮಧ್ವಾಚಾರ್ಯರ 3 ದಿವ್ಯ ಶಕ್ತಿಗಳು ಅಡಕವಾಗಿವೆ. ಇಲ್ಲಿನ ಮತ್ತೊಂದು ಪವಾಡ ಎಂದರೆ ವೀಳ್ಯದೆಲೆಯ ಹಾರ ಸಮರ್ಪಣೆ. ಶನಿದೋಷ, ಉದ್ಯೋಗದಲ್ಲಿ ಸಮಸ್ಯೆ ಅಥವಾ ತೀವ್ರ ಸಾಲಬಾಧೆಯಿಂದ ಬಳಲುತ್ತಿರುವವರು ಸಹ ಇಲ್ಲಿಗೆ ಬಂದು ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿ ತೆಂಗಿನಕಾಯಿ ಅರಕೆ ಕಟ್ಟಿದರೆ ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆಗಳು ಪವಾಡದಂತೆ ಬಗೆಹರಿಯುತ್ತವೆ ಅನ್ನೋದು ಭಕ್ತರ ಸ್ವಂತ ಅನುಭವ. ನೀವೇನಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಂದ್ಕೊಂಡಿದ್ರೆ ಇದು ಧಾರವಾಡದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿದೆ. ಶನಿವಾರದಂದು ಮುಂಜಾನೆ 5 ಗಂಟೆಯಿಂದ ರಾತ್ರಿ 11:30ರವರೆಗೂ ಸಹ ದೇವಾಲಯವು ತೆರೆದಿರುತ್ತದೆ ಮತ್ತು ಇಲ್ಲಿ ಪ್ರತಿದಿನ ಭಕ್ತರಿಗೆ ಉಚಿತ ಅನ್ನ ದಾಸೋಹದ ವ್ಯವಸ್ಥೆಯೂ ಸಹ ಇರುತ್ತದೆ. ನಿಮಗೂ ನುಗ್ಗಿಕೇರಿ ಹನುಮಂತನ ಪವಾಡದ ಅನುಭವವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದೇ ರೋಮಾಂಚನಕಾರಿ ದೇವಸ್ಥಾನಗಳ ಮಾಹಿತಿ ಹಂಚಿಕೊಳ್ಳುವ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.